ಶೃಂಗೇರಿ ರೈಲ್ವೆ ಸ್ಟೇಷನಿಂದ ತಂಜಾವೂರಿಗೆ ಈಗ ನನ್ನ ಟ್ರೈನ್ ಇರೋದು ಬಂದ್ಬಿಟ್ಟು 6 ಗಂಟೆಗಿದೆ. ಸೊ ತಂಜಾವೂರಿಗೆ ಹೋಗೋಷ್ಟೊಳಗೆ 6 ಗಂಟೆ ಆಗುತ್ತೆ. ಸೊ ಇನ್ನೂ ನನ್ನ ಗಾಡಿ ಬಂದಿಲ್ಲ. ಐದು 20 ತಂಜಾವೂರಿಗೆ ಬಂದಿದ್ದೀವಿ. Sitting in the basement apartment I rented with you. ಸೊ ಇದು ಬಂದ್ಬಿಟ್ಟು ತಂಜಾವೂರು ಬೆಳಗ್ಗೆ 7 ಗಂಟೆ ಆಗಿದೆ. ಸೊ ಇಲ್ಲಿಂದ ಬೃಹದೇಶ್ವರ ಆಲಯ ಬಂದುಬಿಟ್ಟು ಅರೌಂಡಿಂಗ್ 2 ಕಿಲೋಮೀಟ್ರ್ ಒಳಗಿರುತ್ತೆ. ಸೊ ನಾವು ನಡ್ಕೊಂಡು ಹೋಗೋಣ ನಡೀರಿ ತಂಜಾವೂರು. ಸೊ ಇಲ್ಲಿ ಕೂಡ ಅದೇ ಥರ ಕಟ್ಟಿದ್ದಾರೆ, ತಂಜಾವೂರು ದೇವಸ್ಥಾನ ಹೆಂಗಿದೆಯೋ ಹಂಗೆ ಅದೇ ಥರ. ಸೊ ಇಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಅಲೋ ಇದೆ, ನೀವು ನೋಡ್ಬೋದು. 7 ಗಂಟೆ ಆಗಿರೋದ್ರಿಂದ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ. ಸೊ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದು. ಏನು ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿದ್ರೆ ಬರುತ್ತೆ, ಬೃಹದೇಶ್ವರ ಟೆಂಪಲ್ ಅಂತ ಹೇಳಿದ್ರೆ ಬರುತ್ತೆ. ನೀವು ಬೇಕಾದ್ರೆ ವಾಕಬಲ್ಸ್ ಡಿಸ್ಟೆನ್ಸೇ ಇರುತ್ತೆ, 2 ಕಿಲೋಮೀಟ್ರ್ ಒಳಗಿರುತ್ತೆ. ಸೊ ನಡ್ಕೊಂಡು ಹೋದ್ರು ಆಗುತ್ತೆ. ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಬೇಕಾದರೆ ನಡ್ಕೊಂಡು ಹೋಗಿ, ಇಲ್ಲ ಆಟೋಗಳೆಲ್ಲ ಸಿಗ್ತವೆ, ಬಸ್ಗಳು ಕೂಡ ಸಿಗ್ತವೆ, ನಡ್ಕೊಂಡು ಹೋಗ್ಬೋದು, ಬಸ್ಗಳಿಗೂ ಹೋಗ್ಬೋದು. ಸೊ ನನಗಿನ್ನೂ ಟೈಮ್ ಇದೆ, ಅದಕ್ಕೋಸ್ಕರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫೋರ್ಟ್ ರೋಡು. ಸೊ ಇಲ್ಲಿಂದ ಮತ್ತೆ ಲೆಫ್ಟ್ ತಗೋಬೇಕು. ಇಲ್ಲಿಂದ ಅರೌಂಡಿಂಗ್ 1 ಕಿಲೋಮೀಟ್ರ್ ಐತೆ. ಕಾಣಿಸ್ತಿದೆಯಲ್ಲ ಇಲ್ಲಿ HP ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತಗೋಬೇಕು. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ತೋರಿಸುತ್ತೆ ಬೃಹದೇಶ್ವರ ಟೆಂಪಲ್ ಅಂತ. ಸೊ ಮತ್ತೆ ಇಲ್ಲಿಂದ ಲೆಫ್ಟ್ ತಗೋಬೇಕು. ಈ ಕಡೆ ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಅರೌಂಡಿಂಗ್ 1 ಕಿಲೋಮೀಟ್ರ್ ಐತೆ. ಸೊ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ನಡೀರಿ. ದೇವಸ್ಥಾನ ನೋಡ್ಬಿಟ್ಟು ಅಲ್ಲಿ 12ವರೆಗೇನೋ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿತ್ತು ಓಪನಿಂಗ್ ಅಂತ. ಸೊ ಮಿಕ್ಕಿದ್ದೆಲ್ಲ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. ಸೊ ಹಿಂಗೆ ಬಂದು ಇಲ್ಲಿ ಪೊಲೀಸ್ ಪ್ಯಾರೇಡ್ ಗ್ರೌಂಡ್ ಇದೆಯಲ್ಲ, ಇಲ್ಲಿಂದ ಮತ್ತೆ ನೋಡಿ ಇಲ್ಲಿದೆ ಬಿಗ್ ಟೆಂಪಲ್ ಪಾರ್ಕಿಂಗ್ ಜೋನ್ ಅಂತಿದೆ. ಮತ್ತೆ ಹಿಂಗೆ ತಗೋಬೇಕು, ಹಿಂಗೆ ಈ ಕಡೆ ಹೋಗ್ಬೇಕು. ಈ ಕಡೆ ಸೊ ಕಾಣಿಸ್ತಿದ್ಯಾ ಇಲ್ಲೊಂದು ಗೋಪುರ ಇದೆ, ಟೆಂಪಲ್ ರೋಡು ನೋಡಿ ಕಾಣಿಸ್ತಿದೆಯಲ್ಲ, ಇದೇ ಟೆಂಪಲ್. ನಾನು ನೋಡಿಲ್ಲ, ಹೋಗಿ ಮುಂದಕ್ಕೆ ಹಿಂಗೆ ನಡ್ಕೊಂಡು ಹೋಗೋಣ. ಮಾರ್ನಿಂಗ್ ಓಪನ್ ಇರುತ್ತೋ ಇರಲ್ಲೋ ಒಂದು ಗೊತ್ತಿಲ್ಲ. ಅದು ಕೆನಲ್ ಇದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಇದು ಕಾಣಿಸ್ತಿದೆಯಲ್ಲ, ಕಾಲದಲ್ಲಿ ರಾಜರಾಜ ಚೋಳ ನಿರ್ಮಿಸಿದ ತಂಜಾವೂರು. ಕಾಣಿಸ್ತಿದೆ ನೋಡಿ. ಸೊ ಮೇ ಬಿ ಓಪನಿಂಗ್ ಇರಲ್ಲ ಅನ್ಸುತ್ತೆ. ರೈಲ್ವೆ ಸ್ಟೇಷನಿಂದ ಇಲ್ಲಿಂದ 1.5 ಕಿಲೋಮೀಟರ್ ಏನೋ ಇರುತ್ತೆ. ಸೊ 1.5 ಕಿಲೋಮೀಟರ್ ಕೂಡ ನಾನು ನಡ್ಕೊಂಡು ಬಂದಿದ್ದೀನಿ. ವಾಕೇಬಲ್ಸ್ ಬರ್ಬೋದು, ಏನಂತದೇನಿಲ್ಲ. ಇಲ್ಲ ನೋಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇದೆ. ಸೊ ಆಟೋವ್ರಿಗೆ ಕೇಳಿದ್ರೆ 30 ರೂಪಾಯಿ 20 ರೂಪಾಯಿಗೆಲ್ಲ ಬಿಟ್ಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಪೆರಿಯ ಕೋವಿಲ್ ರೋಡ್ ಅಂತ. ಎಂಟ್ರಿ ಯಾವ ತರ ಇದೆಯಲ್ಲ ಗೊತ್ತಿಲ್ಲ. ಎಲ್ಲ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗೋಣ ನಡೀರಿ. ಟಿಕೆಟ್ ಎಷ್ಟಿದೆ, ಏನು ಕತೆ, ಟೈಮಿಂಗ್ಸು ಅದ್ರದ್ದು ಗೊತ್ತಿಲ್ಲ. ಎಲ್ಲ ತಿಳ್ಕೊಂಡೇ ಹೋಗೋಣ. ಇನ್ ಕೇಸ್ ನೀವು ಓನ್ ವೆಹಿಕಲ್ ಅಲ್ಲಿ ಬಂತಂದ್ರೆ ಈ ಕಡೆ ಎಲ್ಲ ಪಾರ್ಕಿಂಗ್ ಎಲ್ಲ ಬಿಡಬೇಕಾಗುತ್ತೆ.
ಆಲ್ರೆಡಿ ನೋಡಿ ಹೋಗ್ತಾ ಇದ್ದೀರಲ್ಲ. ಅಂತೂ ಇಂತೂ ಇಂದು ನನ್ನ ಕನಸು ನನಸಾಗಲು ಕೆಲವೇ ಕ್ಷಣಗಳು ಬಾಕಿ ಇದ್ದಾವೆ. ಯಾಕಪ್ಪ ಅಂದರೆ ನಾನು ಓದುವ ಸಮಯದಲ್ಲಿ ಈ ದೇವಸ್ಥಾನದ ಬಗ್ಗೆ ತಿಳಿದಿತ್ತು. ಅದು ಇವಾಗ ನನ್ನ ಕಣ್ಮುಂದೆ ಇದೆ. ನನಗಂತೂ ತುಂಬಾ ಖುಷಿದೆ. ಸೊ ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ಸೊ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಡೀಟೇಲ್ಸಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಬಂದಿರೋದು ಅಲ್ಲಿ 7 ಗಂಟೆಗೆ ರೈಲ್ವೆ ಸ್ಟೇಷನ್ ಬಿಟ್ಟರೆ, ಸೊ ಅಲ್ಲೇ ಸ್ವಲ್ಪ ಹೊತ್ತು ಫ್ರೆಶ್ ಆಗಿಬಿಟ್ಟು ಅಲ್ಲಿಂದ ವಾಕೇಬಲ್ಸ್ ಎಲ್ಲ ನಡ್ಕೊಂಡು ಬಂದೆ. ಸೊ ಇದರಲ್ಲಿ ಯಾವುದೇ ಥರ ಎಂಟ್ರೆನ್ಸ್ ಟಿಕೆಟ್ ಕೂಡ ಇಲ್ಲ. ಸೊ ಸಮಯ 7:45 ಆಗಿದೆ. ಒಳಗೆ ಹೋಗಬೇಕಾದ್ರೆ 3 ದ್ವಾರಗಳನ್ನು ದಾಟಿ ನಾವು ಹೋಗಬೇಕು. ಒಂದು ಮರಾಠ ಎಂಟ್ರೆನ್ಸ್. ಇದು ತಂಜಾವೂರನ್ನು ಕೊನೆಯದಾಗಿ ಆಳ್ವಿಕೆ ಮಾಡಿದವರು ಮರಾಠರು. ಅದಕ್ಕೆ ಮರಾಠ ಎಂಟ್ರೆನ್ಸ್ ಅಂತ ಕರೆಯುತ್ತಾರೆ. ನೋಡಿ, ಇದೇ ನೋಡ್ತಿದ್ರಲ್ಲ, ಇದೇ ಮರಾಠ ಎಂಟ್ರೆನ್ಸ್. ಸೊ ಇದು ದಾಟಿನೇ ನಾವು ಆಚೆಗೆ ಹೋಗಬೇಕು. ಈ ಥರ 3 ಎಂಟ್ರೆನ್ಸ್ಗಳಿರ್ತವೆ. ಸೊ ಇದು ದೇವಸ್ಥಾನದ ಸುತ್ತಮುತ್ತಲು ದೊಡ್ಡ ದೊಡ್ಡ ಗೋಡೆಗಳು ಕೂಡ ಕಟ್ಟಿದ್ದಾರೆ. ಸೊ ನೀವು ನೋಡ್ತಿದ್ದೀರಲ್ಲ ರೈಟ್ ಸೈಡು ಇದೆ. ಸೊ ಇಲ್ಲಿ ಈ ಮರಾಠ ಎಂಟ್ರೆನ್ಸ್ ಆದಮೇಲೆ ನಿಮಗೆ ಏನು ಚಪ್ಪಲಿ ಸ್ಟ್ಯಾಂಡ್ ಕೂಡ ಇರುತ್ತೆ. ನೀವು ಅಲ್ಲಿ ಬೇಕಾದರೆ ನೀವು ಚಪ್ಪಲಿ ಬಿಡ್ಬೋದು. ಮರಾಠ ಎಂಟ್ರೆನ್ಸ್ ಮುಗಿದಾಕ್ಷಣ ಬರುವುದೇ ಕೇರಳಾಂತಕನ್ ತಿರುವಸಲ್ ಎಂದು ಈ ಗೋಡೆಗೆ ಕರೀತಾರೆ, ಅಥವಾ ಮಹಾದ್ವಾರ ಅಂತ ಕರೀತಾರೆ. ಸೊ ನೀವು ನೋಡ್ತಿದ್ರಲ್ಲ, ಈ ಕೇರಳಾಂತಕನ್ ತಿರುವಸಲ್ ಮಹಾ ವಿನ್ಯಾಸಗಳನ್ನು ಒಳಗೊಂಡಿದೆ. ದೊಡ್ಡ ದೊಡ್ಡ ವಿಗ್ರಹಗಳು ಕೂಡ ಇದ್ರ ಮೇಲೆ ಕೆತ್ತನೆ ಮಾಡಲಾಗಿದೆ. ಸೊ ಇದು ಯಾಕಪ್ಪ ಇಟ್ರಂದರೆ, ಆಗಿನ ಕಾಲದ ರಾಜ ಚೋಳ ಕೇರಳದ ರಾಜ್ಯದ ಮೇಲೆ ದಂಡೆತ್ತಿ ಹೋದಾಗ ಅದರ ವಿಜಯ ನೆನಪಿಗಾಗಿ ಇದನ್ನು ಕಟ್ಟಿಸಿದನು. ಇದು ಸುಮಾರು 28.9 ಉದ್ದ ಇದ್ದು 17.25 ಮೀಟರ್ ಅಗಲವಿದೆ. ಸೊ ನೀವು ನೋಡ್ತಿದ್ದೀರಲ್ಲ, 3 ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಹಿಂದಿ, ಇಂಗ್ಲೀಷ್, ತಮಿಳು 3 ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಸೊ ನೀವು ಬೇಕಾದರೆ ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ಪಡೆಯಬಹುದು. ಕೇರಳಾಂತಕನ್ ಮಹಾದ್ವಾರ ದಾಟಿದ ತಕ್ಷಣವೇ ನಿಮಗೆ ರೈಟ್ ಸೈಡು ಚಪ್ಪಲಿ ಸ್ಟ್ಯಾಂಡ್ ಸಿಗುತ್ತೆ. ಸೊ ಅಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಬಿಡ್ಬೋದು. ಹೊರಗಡೆ ಬಿಟ್ಟರೆ ಅವರು ಕಸದವರು ಎತ್ತಿ ಬಿಸಾಕ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ರೈಟ್ ಸೈಡ್ ಬರುವಂತಹ ಒಂದು ಚಪ್ಪಲಿ ಸ್ಟ್ಯಾಂಡ್ನ ಬಳಸಿಕೊಳ್ಳಿ. ಸೊ ಕೇರಳಾಂತಕನ್ ಮಹಾದ್ವಾರ ಆದಮೇಲೆ ಸೊ ಬರುವುದೇ ರಾಜರಾಜನ್ ತಿರುವಸಲ್ ಮಹಾದ್ವಾರ. ಈ ಮಹಾದ್ವಾರದಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳಿಂದ ನಮ್ಮನ್ನು ಸ್ವಾಗತಿಸುತ್ತವೆ. ಇದೇ 3ನೇದಾಗಿದೆ. ಸೊ ನೋಡ್ತಿದ್ರಲ್ಲ, ತುಂಬ ಅದ್ಭುತವಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರಭಾವು ಕನ್ನಡ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಬೃಹದೀಶ್ವರ ಟೆಂಪಲ್. ಸೊ ನಾವು ಹಿಂಗೆ ಸುತ್ತಾಕೊಂಡು ಹೋಗೋಣ. ಸೊ
ಸೊ ಇಷ್ಟೊತ್ತಿಗೆ ಏನಪ್ಪ ಅಂದರೆ ಇಷ್ಟೊತ್ತಿಗೆ ಮೇ ಬಿ ಬಾಗಿಲು ತೆಗ್ದಿರೋದಿಲ್ಲ. ಸೊ ಅರೌಂಡಿಂಗ್ ನಮಗೆ 10 ಗಂಟೆ ಮೇಲೆ ಮೇ ಬಿ ಬಾಗಿಲು ತೆಗಿಬೋದು. ಸೊ ಅಷ್ಟೋ ತನಕ ನಾವು ಜಸ್ಟ್ ಇದ್ರ ಬಗ್ಗೆ ಎಲ್ಲ ಇತಿಹಾಸ ಎಲ್ಲ ತಿಳ್ಕೊಂಬಿಡೋಣ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದು ಬಂದ್ಬಿಟ್ಟು ನಂದಿ ವಿಗ್ರಹ. ಯಾಕಂದರೆ ಶಿವನಿಗೆ ಎಲ್ಲೇ ಹೋದರೂ ಕೂಡ ಶಿವನಿಗೆ ನಂದಿ ವಿಗ್ರಹ ಕಂಪಲ್ಸರಿ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ನಂದಿ ಅನ್ನೋದು ಶಿವನ ಒಂದು ವಾಹನ. ಸೊ ನಂದಿ ವಿಗ್ರಹ, ಸೊ ಅತಿ ದೊಡ್ಡ ವಿಗ್ರಹ ಅಂದರೆ ಇದು ಸೆಕೆಂಡ್. ಇದು ಇಡೀ ಪ್ರಪಂಚದಲ್ಲಿ ನಂದಿ ವಿಗ್ರಹ ಅಂತ ಸೂಪರ್ ಆಗಿದೆ ಅಲ್ವಾ, ಎಷ್ಟು ಸುಂದರ ಅಲ್ಲ. ಅದಕ್ಕಿಂತ ಮುಂಚೆ ಶಿವನ ವಾಹನವಾದ ನಂದಿ ವಿಗ್ರಹ ನೋಡ್ಕೊಂಡು ಬರೋಣ ಬನ್ನಿ. ವಾವ್, ಸೂಪರ್ ಆಗಿದೆಯಲ್ಲ, ಎಷ್ಟು ಸುಂದರವಾಗಿದೆಯಲ್ಲ. ವಾವ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಿದ್ದರಲ್ಲಿ ಮೇಲುಗಡೆ ನಂದಿ ವಿಗ್ರಹ ಮೇಲ್ಗಡೆ ಮೇಲ್ಛಾವಣಿಯಲ್ಲಿ ಕಲರ್ಫುಲ್ಲಾಗಿ ಪೈಂಟ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸುಮಾರು 1000 ವರ್ಷಗಳ ಹಿಂದೆ ಕಲರ್ಫುಲ್ಲಾಗಿ ಆ ಕಾಲದಲ್ಲಿ ಈ ರೀತಿ ಪೈಂಟ್ಗಳು ನೋಡ್ತಿದ್ದಂದರೆ ಈ ಕಾಲದಲ್ಲಿ ಪೈಂಟ್ಗಳು ಸುಮಾರು 1 ವರ್ಷಕ್ಕೆ ಹೊರಟೋಗ್ತವೆ. ಸೊ ನೀವು ನೋಡ್ತಿರೋದು ಈ ನಂದಿ ವಿಗ್ರಹ ಬಂದ್ಬಿಟ್ಟು ಪ್ರಪಂಚದಲ್ಲೇ ಅತಿ ದೊಡ್ಡ 2ನೇ ದೊಡ್ಡ ವಿಗ್ರಹ ನಂದಿ ವಿಗ್ರಹವಾಗಿದೆ. ಒಂದು ಲೇಪಾಕ್ಷಿದಲ್ಲಿರುವ ನಂದಿ ವಿಗ್ರಹವಾಗಿದೆ. 2ನೇದು ಈ ತಂಜಾವೂರಿನ ನಂದಿ ವಿಗ್ರಹ. ಈ ಮಂಟಪದ ಮೇಲ್ಛಾವಣಿಯಲ್ಲಿ ತುಂಬ ಕಲರ್ಫುಲ್ ಪೇಂಟ್ಗಳನ್ನು ಕೂಡ ನಾವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇದ್ರ ಸುತ್ತ ನಾವು ಏನು ಕಂಬಿಗಳು ಕಟ್ಟಿದ್ದಾರೆ, ಯಾಕಂದರೆ ಅಲ್ಲಿ ಹೋಗಿ ಮುಟ್ತಾರೆ ಅಂದ್ಬಿಟ್ಟು. ಸೊ ಎಲ್ಲ ಸುತ್ತಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಈ ನಂದಿ ವಿಗ್ರಹ. ನನಗಂತೂ ತುಂಬ ಆಶ್ಚರ್ಯ ಅನಿಸ್ತು. ಆಗಿನ ಕಾಲದಲ್ಲಿ ಒಂದೇ ಕಲ್ಲಿಂದ ಕೆತ್ತನೆ ಮಾಡಿದಂತಹ ಈ ವಿಗ್ರಹಗಳನ್ನು ಎಲ್ಲಿಂದ ತಗೊಬಂದರು. ಆಗಿನ ಕಾಲದಲ್ಲಿ ಈ ಸುತ್ತಮುತ್ತಲು ಎಲ್ಲೂ ಕೂಡ ಕಲ್ಲುಗಳಿರಲಂತೆ. ಆವಾಗ ಎಲ್ಲಿಂದ ತಗೊಂಬಂದು ಅನ್ನೋದು ಒಂದು ಇಲ್ಲಿ ಆಶ್ಚರ್ಯ ಸಂಗತಿ ಕೂಡ ನಾವು ಹೇಳಬಹುದು. ಆ ರೀತಿ ಕೆತ್ತನೆ ಮಾಡಿದರು, ತುಂಬ ಚೆನ್ನಾಗಿದೆ. ಸೊ ಒಮ್ಮೆ ನೀವು ಇಲ್ಲಿದ್ದು ಬಂದು ಇದನ್ನು ದರ್ಶನ ಕೂಡ ಮಾಡ್ಕೋಬಹುದು. ಸೊ ಬೆಂಗಳೂರಿಂದ ತಂಜಾವೂರಿಗೆ ಹೇಗೆ ಹೋಗ್ಬೇಕು, ಎಲ್ಲಿ ಉಳ್ಕೋಬೇಕು, ತಂಜಾವೂರಲ್ಲಿ ಈ ಬೃಹದೇಶ್ವರ ಆಲಯ ಬಿಟ್ಟು ಬೇರೆ ಏನೇನು ಕವರ್ ಮಾಡ್ಬೋದು ಒನ್ ಡೇ ಅಲ್ಲಿ ಅನ್ನೋದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಕೊನೆ ತನಕ ನೋಡಿ. ಇದು ಇಷ್ಟೇ ವಿಡಿಯೋ. ಸೊ ಮುಂದಿನ ಭಾಗದಲ್ಲಿ ಈ ಬೃಹದೇಶ್ವರ ಆಲಯದ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಅಂಡ್ ಕಾಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.